ನಮಸ್ಕಾರ ವೀಕ್ಷಕರೇ, HTV ನ್ಯೂಸ್ ಕನ್ನಡಗೆ ಸ್ವಾಗತ. ನಾನು ಅದ್ವಿಕಾ. ಮೂಲಭೂತ ಸೌಕರ್ಯಗಳಿಗೆ ನಿವಾಸಿಗಳ ಪರದಾಟ. ಈ ವಾರ್ಡನ ಸದಸ್ಯರು ಯಾರು ಎನ್ನುವುದೇ ಇಲ್ಲಿನ ಜನರಿಗೆ ಗೊತ್ತಿಲ್ಲವಂತೆ. ಮುದಗಲ್ ಪಟ್ಟಣದ ಪುರಸಭೆಯ ವ್ಯಾಪ್ತಿಯ ವಾರ್ಡ ನಂಬರ್ 23 ರಲ್ಲಿನ ಲಿಂಗಸುಗೂರು ರೋಡ್ ಜನತಾ ಕಾಲೋನಿಯಲ್ಲಿ ಮೂಲಭೂತ ಸೌಕರ್ಯಗಳಿಗೆ ಇಲ್ಲಿನ ಮಹಿಳೆಯರು ದಿನನಿತ್ಯ ಪರದಾಡುವಂತಾಗಿದೆ. ಈ ವಾರ್ಡನಲ್ಲಿ ಸುಮಾರು 285 ಹೆಚ್ಚು ಮನೆಗಳಿದ್ದು 800 ಜನಸಂದ್ರಣೆ ವಾಸಿಸುತ್ತಿವೆ. ರಸ್ತೆ, ಕುಡಿಯುವ ನೀರು, ಸಿಸಿ ರಸ್ತೆ, ಶೌಚಾಲಯ, ಚರಂಡಿ ವ್ಯವಸ್ಥೆ ಇಲ್ಲದೆ ಇಲ್ಲಿನ ನಿವಾಸಿಗಳ ಗೋಳು ಕೇಳೋರಿಲ್ಲದಂತಾಗಿದೆ. ಈ ವಾರ್ಡನ ಸದಸ್ಯರು ಯಾರು ಎನ್ನುವುದೇ ಇಲ್ಲಿನ ಜನರಿಗೆ ಗೊತ್ತಿಲ್ಲವಂತೆ. ಪುರಸಭೆಯಿಂದ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲದೆ ಸುಮಾರು ಪಕ್ಕದ ಜಮೀನುಗಳಿಗೆ ತೆರಳಿ ನೀರು ತರಬೇಕಾಗಿದೆ. ನಿವಾಸಿಗಳು ತಮ್ಮ ಮನೆಗಳಿಗೆ ತೆರಳಬೇಕಾದರೆ ರಸ್ತೆ ಇಲ್ಲದೆ ತಗ್ಗು ಗುಂಡಿಗಳ ತಾಣವಾಗಿದ್ದು, ಪಾದಯಾತ್ರೆ ಮಾಡಿ ಕೈಕಾಲು ಮುರಿದುಕೊಂಡಿರುವ ಉದಾಹರಣೆಗಳು ಜರುಗಿವೆ. ಮಹಿಳೆಯರಿಗೆ ಸಾಮೂಹಿಕ ಶೌಚಾಲಯ ಇಲ್ಲದೆ ಇದ್ದರಿಂದ ಬಯಲಲ್ಲಿ ಬಹಿರ್ದೆಸೆಗೆ ತೆರಳಬೇಕಾಗಿದೆ. ಪುರಸಭೆ ವತಿಯಿಂದ ಕೆಲವೆಡೆ ಚರಂಡಿ ಮಾಡಿದರೂ ಉಪಯೋಗಕ್ಕೆ ಇಲ್ಲದಂತಾಗಿದೆ. ಚರಂಡಿ ನೀರು ಮುಂದೆ ಹೋಗದಂತಾಗಿ ಮಲಿನ ನೀರು ನಿಂತು ಕೆಲ ಕಡೆಗಳಲ್ಲಿ ಚರಂಡಿ ಇಲ್ಲದೆ ರಸ್ತೆ ಮೇಲೆಯೇ ಹರಿಯುತ್ತಿವೆ. ಪಾಗಿಂಗ್ ವ್ಯವಸ್ಥೆ ಮಾಡದೇ ಇದ್ದರಿಂದ ಸೊಳ್ಳೆಗಳು ಉತ್ಪತ್ತಿಯಾಗಿ ರೋಗರುಜಿನಗಳಿಗೆ ಎಡೆಮಾಡಿಕೊಟ್ಟಿದೆ. ಬೀದಿ ದೀಪಗಳು ಇದ್ದರೂ ನಿರ್ವಹಣೆ ಕೊರತೆಯಿಂದ ಹಗಲಿನಲ್ಲಿಯೂ ಉರಿಯುತ್ತಿವೆ. ಚುನಾವಣೆ ಬಂದಾಗ ಮಾತ್ರ ಮತ ಕೇಳಲು ಜನಪ್ರತಿನಿಧಿಗಳು ಆಗಮಿಸಿ ಗೆದ್ದ ನಂತರ ಇತ್ತ ಕಡೆ ಸುಳಿಯುವುದಿಲ್ಲ ಎಂದು ಇಲ್ಲಿನ ನಿವಾಸಿಗಳು ಜನಪ್ರತಿನಿಧಿಗಳಿಗೆ ಹಾಗೂ ಪುರಸಭೆ ಅಧಿಕಾರಿಗಳಿಗೆ ಹಿಡಿಶಾಪ ಹಾಕುವಂತಾಗಿದೆ. ಕೂಡಲೇ ಅಧಿಕಾರಿಗಳು, ಜನಪ್ರತಿನಿಧಿಗಳು ಎಚ್ಚೆತ್ತು ನಿವಾಸಿಗಳ ಸಮಸ್ಯೆಗಳಿಗೆ ಸ್ಪಂದಿಸಬೇಕು. ಇಲ್ಲವಾದಲ್ಲಿ ಪುರಸಭೆ ಕಚೇರಿಯ ಮುಂದೆ ಉಗ್ರ ಪ್ರತಿಭಟನೆ ಮಾಡಲಾಗುತ್ತಿದೆ ಎಂದು ಸಾದಿಕ್ ಬೇಗ್, ಶಬೀರ್ ಅಲಿ, ಅಜೀರ್ ಪಾಷಾ, ಸಾಜಿದ್ ಬೇಗ್, ನಬಿಸಾಬ್, ರಮೇಶ್, ರಾಮಣ್ಣ, ನಿಜಾಮ್, ಶರೀಫ್, ಕನಕಪ್ಪ, ಅನೀತಾ, ರಾಜಮ್ಮ, ಸಾಜಿದ್ ಬೇಗ್, ಜರೀನಾ ಬೇಗಂ, ರೇಣುಕಮ್ಮ, ಫಾತಿಮಾ ಬಿ, ಹುಸೇನ ಬಿ, ಸಾಹೇರಾ ಬೇಗಂ, ಹನುಮ್ಮ, ಲಾಲ್ ಬಿ ಒತ್ತಾಯಿಸಿದ್ದಾರೆ. ಯಾವುದೇ ಅಭಿವೃದ್ಧಿ ಕೆಲಸ ಯಾವುದು ಮಾಡಿಲ್ಲ. ಮೆಂಬರ್ ಅಂದರೂ ಇಲ್ಲಿ ಬಂದು ಒಂದ್ಸತಿನೂ ಏನಾಗೈತೆ, ನಿಮ್ಗೆ ಏನು ಪ್ರಾಬ್ಲಮ್ ಐತೆ, ಇಲ್ಲಿ ಏನು ಅಭಿವೃದ್ಧಿ ಕೆಲಸ ಮಾಡಬೇಕಂತ ಯಾವುದೇ ರೀತಿಯಿಂದ ನಮಗೆ ಏನೂ ಹೇಳಿಲ್ಲ. ಅವ್ರು ಬರ್ತಾ ಇಲ್ಲ. ಇಲ್ಲಿಗೆ ಬಂದರೆ ನಾವು ಅವರಿಗೆ ಮಾತಾಡಬೇಕಂದ್ರೆ ಎಷ್ಟೋ ಸತಿ ನಾವು ಮುನ್ಸಿಪಾಲ್ಟಿಗೆ ಹೋಗಿ ಕೇಸಿ ಮುಖ್ಯಾಧಿಕಾರಿಗಳಿಗೆ ಹೋಗಿ ಮನವಿ ಮಾಡಿ ಬಂದೀವಿ. ಅವರು ಎಷ್ಟು ಸತಿ ನಾವು ಅಧ್ಯಕ್ಷರಿಗೆ ಹೇಳಿದೆ ಮತ್ತು ಮುಖ್ಯಾಧಿಕಾರಿಗಳು ಹೇಳಿದ್ರು ಅವರೇ 2-3 ಸತಿ ಇವರು ಮುಖ್ಯಾಧಿಕಾರಿಗಳು ಟ್ರಾನ್ಸ್ಫರ್ ಆಗಿ ಹೋಗಿದ್ದಾರೆ. ಮತ್ತೇನಂದ್ರೆ ಅವರು ಬರ್ತೀನಿ, ನೋಡ್ತೀನಿ, ಮಾಡ್ತೀನಿ ಅಂತ ಅಷ್ಟೇ ಹೇಳ್ತಾರೆ. ಮತ್ತೆ ಏನಿಲ್ಲ ಸರ್. ಮೆಂಬರ್ ಗಮನಕ್ಕೆ ತಂದಿದ್ರಿ? ಮೆಂಬರ್ ಗಮನಕ್ಕೆ ಇದೆ ರೀ. ಎಲ್ಲರಿಗೆ ಹೇಳಿದ್ವಿ ನಾವು. ಇಲ್ಲಿ ಏನಂದ್ರೆ ಮನವಿನ ಕೊಟ್ಟಿದ್ದೀವಿ. ಮೆಂಬರ್ ಏನಂದ್ರೆ ಮೆಂಬರ್ ಇವರಿಗೆ ಬಂದ್ ಕೇಸಿ ಮಾತಾಡಿದ್ರೆ ಇವರಿಗೆ ಹೇಳಿ ಕೇಸಿ ಹೋಗ್ಬಿಡ್ತಾರ. ಅವ್ರು ಮತ್ತೆ ಯಾರಿಗೆ ಹೇಳಿಲ್ಲ, ಯಾರಿಗೆ ಕೇಳಿಲ್ಲ. ಇಲ್ಲಿ ಇದು ರಸ್ತೆ ಈ ಥರ ಕಚ್ಚಡ ಇದು ಎಷ್ಟು ವರ್ಷದಿಂದ ಇದು ಹಿಂಗೆ ಕಚ್ಚಾ ರಸ್ತೆ? ಭಾಳ ವರ್ಷ ಆಯ್ತು ಸರ್. ಇದು ಭಾಳ ವರ್ಷ ಆಯ್ತು. ಒಂದು ನಮ್ಗೆ CC ರೋಡ್ ಇಲ್ಲ, ಬರಕ ಹೋಗಕ ರಾತ್ರಿ ಎಲ್ಲರಿಗೆ ತ್ರಾಸ ಆಗುತ್ತೆ. ಲೈಟ್ ಇಲ್ಲ, ಹೋಗ ಬರೋರಿಗೆ ನಾವು ಹೆಂಗನ ಗಾಡಿಯಾಗ ಅಡ್ಡಾಡ್ತೀವಿ. ದಿವಸ ಪಟ್ಪಾಟ್ ಅಂಗಡಿ ಮಾಡೋರು ಕೆಲಸದಾಗ ಬರ್ತಾರ ಹೋಗ್ತಾರ. ಅವರಿಗೆ ರಾತ್ರಿ ಏನೈತಿ, ರಾತ್ರಿ ಬರಾಕ ಭಾಳ ತ್ರಾಸ ಇರುತ್ತೆ. ಒಂದು ಕರೆಂಟ್ ದೀಪ ಇರಂಗಿಲ್ಲ, ಏನಿಲ್ಲ. ಅಡ್ಡ ಬರ್ತಿರ್ತಾವ. ಇದು ಎಷ್ಟು ಮಾಡ್ರಿ? 23ನೇ ವಾರ್ಡ್. ಮೆಂಬರ್ ಯಾರು? ಶಂಕರಪ್ಪ. ತಮ್ಮ ಹೆಸರು? ನನ್ನ ಹೆಸರು ಕುಡಿಯೋ ನೀರು ಒಳಗಡೆ ಬರಲ್ಲ ರೀ. ಎಲ್ಲಾರು ಮೇನ್ ರೋಡಿಗೆ ಬಂದಿರ ನೀರು ಒಳಗಡೆ ಬರಲ್ಲ. ಅಲ್ಲಿಂದಾನೆ ಹೆಣ್ಮಕ್ಳನ್ನು ಹೊತ್ಕೊಂಡು ಬರ್ಬೇಕು. ಮತ್ತೊಂದು ಸಮಸ್ಯೆ, ಹೆಣ್ಮಕ್ಳು ಗಾಡಿ ಹೋಗಕ್ಕೆ ಬರಕ್ ಕಷ್ಟ. ಗಂಡ್ ಮಕ್ಳಿಗೆ ಕಷ್ಟ ಅಂದ್ರೆ ಹೆಣ್ಮಕ್ಳಿಗೆ, ಮಕ್ಳು ಕಾಲೇಜ್ಗೆ ಹೋಗಕ್ಕೆ ಬರಕ್ಕೆ ಕಷ್ಟ. ನೀರ್ ಬಂದಾಗ ಫುಲ್ ಅಲ್ಲಿ ತನಕ ನೀರ್ ನಿಂತ್ಕೊಳ್ತಾವ್ರಿ. ಆ ಕಡೆಯಿಂದ ನೋಡಿದ್ರೆ ಬಹಳ ಸಣ್ಣ ದಾರಿ ಇದ್ರೆ ಅವ್ರ ಮನೆ ಮುಂದೆ ಅಡ್ಡಾಡ್ಬೇಕು. ಆ ಕಡೆಯಿಂದ ಹೋಗ್ಬೇಕು. ಎಷ್ಟು ದಿನ ಹಿಂಗೈತ್ರಿ ಅದು? ಇದು ಎಷ್ಟು ದಿನದ ಐತ್ರಿ? ನಾನು 5 ವರ್ಷದಿಂದ ನಾನು ಬಂದು ಇಷ್ಟು ದಿನದಿಂದ ಹಿಂಗೇನೆ ಐತ್ರಿ. ಒಂದು 20 ವರ್ಷ ಆತ್ರಿ. ಗಟಾರ್ ಮಾಡೋಕ್ಕಿಂತ ಅದು ಸ್ವಲ್ಪ ಚೆನ್ನಾಗಿತ್ರಿ. ಅದು ಮಾಡಿದ್ಮೇಲೆ ಇನ್ನೂ ಅಧ್ವಾನ ಆಗ್ಬಿಟ್ಟೈತಿ. ಅವಾಗ ಹೆಂಗಾರ ಹೋಗ್ತಿದ್ವಿ ನಾವು, ನೀರ್ ಹರ್ಕೊಂಡ್ ಹೋಗ್ತಿದ್ರಿ. ಮೆಂಬರ್ ಗಮನಕ್ಕೆ ತಂದಿಲ್ಲನ್ರಿ? ಮೆಂಬರ್ ಗಮನಕ್ಕೆ ತಂದಿಲ್ರಿ? ಮೆಂಬರ್ಗೆ
ಫೋನ್ ಮಾಡಿದ್ರೆ ನಾವು ಕರೆಕ್ಟ್ ಮುನ್ಸಿಪಾಲಿಟಿಗೆ ಹೋಗೋ ಫೋನ್ ಸ್ವಿಚ್ ಆಫ್ ಬರಲಿಲ್ಲ. ಅವಾಗ ಎಂತವ್ರದಾಗ ನಾನಂತೂ ನೋಡೇ ಇಲ್ಲ ಇಲ್ಲಿ ತನಕನು. ಅಂತಾರ್ರಿ ಮುನ್ಸಿಪಾಲಿಟಿಗೆ ಹೋಗಿ ಮೆಂಬರ್ ಕರ್ಕೊಂಬ ಅಂತಾರ ಅವ್ರು ಹೋಗೋದಲ್ರಿ. ಕರೆಕ್ಟ್ ಆ ಟೈಮಿಗೆ ಫೋನ್ ಸ್ವಿಚ್ ಆಫ್ ಮಾಡ್ತಾವ್ರಿ. ನಾವು ಇವಾಗ 2-3 ಸಲ ನಾನೇ ಹೋಗಿದ್ರಿ ಎಲ್ಲಾರನ್ನೂ ಕರ್ಕೊಂಡು ನಾವು ಮಾತಾಡಿ ಬಂದಿರೋ ವಿಡಿಯೋ ಐತ್ರಿ ನನ್ನ ಹತ್ರ. ಸರಿ ಮಾಡಿಸ್ತೀನಿ ಅಂದಾಗ ಆ ವಿಡಿಯೋ ಹಂಗೆ ಇಟ್ಕೊಂಡೇನ್ರಿ. 3-4 ತಿಂಗಳಾತು ಒಂದ್ ಟ್ರಿಪ್ ಮಣ್ಣು ಹಾಕ್ಯಾರ ಬಂದು ಸಮಾನು ಮಾಡಿಲ್ಲ. ತಾವ ಗಾಡಿ ಓಡಾಡ್ ಅಕ್ಕಡ್ ನಡು ದಿಬ್ಬ 2 ಸಲ ಬಿದ್ದಾಡ್ರಿ ನನ್ ಮಗಳು ಗಾಡಿ ತಗೊಂಡ್ ಹೋಗುವಾಗ ಈ ರೋಡಲ್ಲಿ. ಎಮರ್ಜೆನ್ಸಿ ಬಂತಂದ್ರೆ ಆಂಬುಲೆನ್ಸ್ ಬರಲ್ಲ ರೀ ಒಳಗಡೆ. ಮುದುಕರಿಗೆಲ್ಲ ಹೆಂಗ್ ಕರ್ಕೊಂಡ್ ಹೋಗ್ಬೇಕು? ಸಣ್ಣ ಮಕ್ಳು ಇರ್ತಾವ, ಹೆಂಗ್ ಗಾಡಿ ಇಲ್ಲಿಂದ ಆ ಕಡೆಗೆ ನೀರ್ ಹೆಂಗ್ ತಗೊಂಡ್ ಹೋಗ್ಬೇಕು ಅವ್ರು? ಎಷ್ಟು ಸತ ಮೆಂಬರ್ ಯಾರು ಬರ್ತಾರೆ ಹೆಸರೇನ್ರು? ಜಿಡಿ ಅಂತ ಯಾರ ನಾವಂತೂ ನೋಡಿಲ್ಲ. ಎಷ್ಟು ಸತಿ ಟ್ರೈ ಮಾಡಿವ್ರಿ ಅವ್ರನ್ನ ನೋಡ್ಬೇಕು ಎಂತಾರದಾಗ ಅಂತ. ಮುನ್ಸಿಪಾಲಿಟಿಗೆ ಹೋದ್ರೆ ಮೆಂಬರ್ನ ಕರ್ಕೊಂಡ್ಬರಂತಾರ. ಮೆಂಬರ್ ಅದೇ ಇಲ್ಲ. ಅವ್ರ ರೋಡ್ ಚೆನ್ನಾಗೈತಲ್ರಿ, ಹಂಗಾಗಿ ಅವ್ರ ಈ ಕಡೆ ಯಾರು ಬರೋದಲ್ರಿ ಈ ಕಡೆ. ಬರದೇ ಇಲ್ಲ ರೀ. ಹೋಗಿ ತರ್ತಾರ್ರಿ ಒಟ್ಟ ಕೂಡ ನೀರಿಂದ ಇಲ್ಲ ಇಲ್ಲನ್ರಿ ಇಲ್ಲಿ? ಮೂಲಭೂತ ಸೌಕರ್ಯಗಳೇ ಇಲ್ಲ ರೀ ಎಲ್ಲಾರ್ದಾಗ. ಮತ್ತೆ ಹೆಂಗರಿ? ನೀರು ಕುಡಿಯಕ್ಕೆ ಇಲ್ತಿರ್ತೀರಿ? ಪಬ್ಲಿಕ್ ನಳ ನಳನೇ ಇಲ್ರಿ? ಚಲೋ ಇಲ್ಲ ನೀರು ಬರಂಗಿಲ್ರಿ. ನಮ್ಮ ಮನೆ ಮುಂದಂತೂ ಬರಂಗಿಲ್ಲ. ಪಬ್ಲಿಕ್ ಕಡೆಗೆ ಅವ್ರು ಆ ಕಡೆ ಹೋಗಿ ತುಂಬ್ಕೊಂಡ್ ಬರ್ತಾರ. ನಾ ಅದನ್ನ ನೋಡಿ ಊರಾಗ ಬಿಟ್ಟಿರೋ ನೀರು ಎಲ್ಲಿ ಬಿಡಲ್ಲಲ್ರಿ. ಆಗಿತ್ತು ಇವತ್ತಿನ HTV ನ್ಯೂಸ್ ಕನ್ನಡ ರಾಯಚೂರು ಜಿಲ್ಲೆ ಲಿಂಗಸೂಗೂರು ತಾಲೂಕು.